ಕುಂಬಳಕಾಯಿ ಕೊಡುವುದಾ? ಕೊಡೋದಕ್ಕೆ ಮಾರ್ಕೆಟ್ ಅಲ್ಲಿ ಇಟ್ಟಿರೋ. ಎಷ್ಟು? ಒಂದಕ್ಕೆ 15 ರೂಪಾಯಿ. 15 ರೂಪಾಯ? 5 ರೂಪಾಯಿ ಬರುವುದಿಲ್ಲ. 5 ರೂಪಾಯ ಒಂದ್ ಸೀಳು ಸಿಗಲ್ಲ ಹೋಗಯ್ಯ. ಅಲ್ಲ ತಿನ್ಲಿಕ್ಕಲ್ಲ, ಮನೆ ಹೊಸಲಿಗೆ ಹೊಡಿಲಿಕ್ಕೆ. ಎಲ್ಲಾದ್ರೂ ಹೊಡ್ಕೊಳಯ್ಯ, ಒಂದ್ ಸೀಳು ಸಿಕ್ಕಲ್ಲ ಹೋಗು. ಅಲ್ಲ ಮರ ದೊಡ್ಡ ಮನಸ್ಸು ಮಾಡಿ ಕೊಡಿ. ನನ್ನಲ್ಲಿ ಹೋಗಯ್ಯ, ಕೊಡಲ್ಲ ಅಂದ್ರೆ ಕೊಡಲ್ಲ. ಕೊಡುವುದಿಲ್ಲ. ಅಲ್ಲುಂಟು ವಿಚಾರಿಸ್ತೇನೆ. ಇದು ಮಾರ್ಕೆಟ್ ಒಬ್ಬರ ಅಂಗಡಿ ಯಾರು? ಅಲ್ಲೇ ತಗೋ ಹೋಗಯ್ಯ, ದೊಡ್ಡದಾ ಬಂದ್ಬಿಟ್ಟ ಬೆಳಿಗ್ಗೆನೆ. ತಗೊಂಡ್ಕೊಳ್ಳಿ ಮರ ಇದೆ. ಒಂದು ಕುಂಬಳಕಾಯಿ ಕೊಡಿ. 5 ರೂಪಾಯ? 20 ರೂಪಾಯಿ ಒಂದ್ ಕುಂಬಳಕಾಯಿ. ನಾವು ಮಜ್ಜಿಗೋಳಿ ಮಾಡ್ಲಿಕ್ಕಲ್ಲ, ಪೂಜೆ ಮಾಡ್ಲಿಕ್ಕೆ ಇರೋದೇ 5 ಕೊಡಿ. ಅಲ್ಲೇ ತಿನ್ಬೇಡ ಹೋಗಯ್ಯ. ಕುಂಬಳಕಾಯಿ ಇಲ್ಲದೆ ಮನೆಗೆ ಹೋಗುವಾಗಿಲ್ಲ, ಇವರು ಕೊಡುವುದಿಲ್ಲ. ನಾನು ಎಂತ ಮಾಡ್ಲಿ? ಮಾಡ್ತೇನೆ. ಮರ ಇದೆ. ನಿಮಗೆ ವಿಷಯ ಗೊತ್ತುಂಟಾ? ಏನು? ಬೆಳಗ್ಗೆ ಒಂದು ಲಾರಿ ಕುಂಬಳಕಾಯಿ ಬಂತಲ್ಲ, ಅದರಲ್ಲಿ ಬಾಂಬ್ ಉಂಟು. ಹೌದಾ? ಹೌದು. ಕುಂಬಳಕಾಯಲ್ಲಿ ಬಾಂಬ್ ಇದೆ ಅಂತೆ. ಕುಂಬಳಕಾಯಲ್ಲಿ ಬಾಂಬ್ ಉಂಟು. ಹೌದಾ? ಬೇಡ ಬಾರೆ. ಕುಂಬಳಕಾಯಿ ಬಾಂಬ್ ಇದೆ. ಹೌದಾ? ಟ್ರೈನ್ ನಲ್ಲಿಟ್ರು, ಬಸ್ ಅಲ್ಲಿಟ್ರು, ಟ್ರಾನ್ಸಿಸ್ ಅಲ್ಲಿಟ್ರು. ನಾನು ಕುಂಬಳಕಾಯಲ್ಲಿ ಇಟ್ಟು ಬಿಟ್ಟೆ ಬಾಂಬ್. ಹಲೋ, ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರೆ, ಇವತ್ತು ಬಂದಿರೋ ಕುಂಬಳಕಾಯಿ ಲೋಡ್ ನಲ್ಲಿ ಬಾಂಬ್ ಇದೆಯಂತೆ. ಇದು ಪೊಲೀಸ್ ಪ್ರಕಟಣೆ. ಈ ದಿನ ಬಂದಿರೋ ಕುಂಬಳಕಾಯಿ ಲೋಡಿನೊಳಗ ಬಾಂಬ್ ಐತಿ ಅಂತ ನಮ್ಗೆ ಸುದ್ದಿ ಬಂದದ. ಯಾವ ಕುಂಬಳಕಾಯಿನೊಳಗ ಬಾಂಬ್ ಐತಿ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಯಾರು ಕುಂಬಳಕಾಯಿನ ತೆಗೆದುಕೊಳ್ಳಬಾರದು. ಯಾರು ಇಲ್ಲ, ಖಾಲಿ ಮಾರ್ಕೆಟ್ ಇರೋನೇ ರಾಜ. ಜಯ ಆಂಜನೇಯ. ಒಂದು ಕುಂಬಳಕಾಯಿ ಕೇಳಿದ್ರೆ ಕೊಡ್ಲಿಲ್ಲ, ಈಗ 2 ತೆಗೆದುಕೊಂಡು ಹೋಗ್ತೇನೆ. ಆಮೇಲೆ ಎಲ್ಲ ತೆಗೆದುಕೊಂಡು ಹೋಗ್ತೇನೆ, ಬಿಡುವುದಿಲ್ಲ. ಈ ದಿವಸ ಬಂದಿರೋ ಕುಂಬಳಕಾಯಿ ಲೋಡಿನೊಳಗ ಬಾಂಬ್ ಐತಿ ಅಂತ ನಮಗೆ ಸುದ್ದಿ ಬಂದಿದೆ. ಆದ್ರಿಂದ ಯಾರು ಕುಂಬಳಕಾಯಿನ ತೆಗೆದುಕೊಳ್ಳಬಾರದು ಮತ್ತು ಹೊಡೆಯಲೂಬಾರದು. ಬಾಂಬ್ ಐತಲ್ಲ, ಜೀಪು ಮಗನ ಕುಂಬಳಕಾಯಿನೊಳಗೆ ಬಾಂಬ್ ಐತಿ ಯಾವನೆಲ್ಲ ಸುಳ್ಳು ಹೇಳಿದ್ದು? ನನಗೆ ಯಾರು ಹೇಳಲಿಕ್ಕೆ ಬರಲಿಲ್ಲ. ಮತ್ತ ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಉಂಟು, ಅದಕ್ಕೆ ಕುಂಬಳಕಾಯಿ ತೆಗೆದುಕೊಂಡು ಬಂದು ನನ್ನ ಹೆಂಡತಿ ನನಗೆ ಹೇಳಿದ್ಲು. ನನ್ನಲ್ಲಿ 5 ರೂಪಾಯಿ ಉಂಟು, ಕುಂಬಳಕಾಯಿ 15 ರೂಪಾಯಿ ಹೇಳಿದ. ನನ್ನಲ್ಲಿ ಇರುವುದೇ ಇಷ್ಟೇ, ಕೊಡು ಎಂದು ಅವನ ಕಾಡಿಬೇಡಿ ಕಾಲಿಡಿದೆ. ಅವನು ಸಿಟ್ಟು ಬಂದು ನನ್ನ ಹೊಡಿಲಿಕ್ಕೆ ಬಂದ. ನನಗೆ ಕೋಪ ಬಂತು. ಅದಕ್ಕೆ ನೀನೇನ್ ಮಾಡ್ತೀವಿ? ನಾನು ಒಂದೇ ಒಂದು ಸುಳ್ಳು ಹೇಳ್ತಿ? ಏನ್ ಸುಳ್ಳು ಹೇಳ್ದಿ ಮಗನ? ಮಾರ್ಕೆಟಿನ ಜನರಿಗೆಲ್ಲ ಹೇಳಿದೆ, ಕುಂಬಳಕಾಯಲ್ಲಿ ಬಾಂಬ್ ಉಂಟು, ತೆಗೆದುಕೊಳ್ಳಬೇಡಿ ಎಂದು. ಬಾಂಬ್ ಐತಿ ಅಂತ ನೀ ಸುಳ್ಳು ಹೇಳ್ತಿ? ಏನ್ ಚಾಲೂಕಿದ್ಯೋ ಮಗನ? ಯಾರ ಮನ್ಯಾಗ ನೌಕರಿ ಮಾಡ್ತಿ? ಅವರು ಅಮರ್ ಇದಾರಲ್ಲ, ಅಮರ್ ಮನೆಯಲ್ಲಿ ನಾನು ಆಲ್ರೆಡಿ ಅಮರ್ ಸಾಹೇಬ್ರ ಮನೆಯಲ್ಲ, ಅಮರ್ ಸಾಹೇಬ್ರ ಮನೆಯಾಗ ಇಟ್ಕೊಂಡು ಯಾಕೆ ಇಂತ ಹಲ್ಕಟ್ ಕೆಲಸ ಮಾಡ್ತಿ? ಕುಂಬಳಕಾಯಿ ತೆಗೆದುಕೊಂಡು ಹೋಗದೆ ಹೋದರೆ ನನ್ನ ಹೆಂಡತಿ ಬಾಗಿಲಿಗೆ ಕುಂಬಳಕಾಯಿ ತರ ನನ್ನ ನೋಡದೆ ಬಿಡ್ತಾಳೆ. ನೋಡ್ ಮಗನ, ಅವ್ರ ಹೆಸರು ಹೇಳ್ತಿದ್ದಿ ಅಂದ ಮೇಲ ನಾನ್ ಬಿಡ್ತದನಿ. ಇಲ್ಲಂದ್ರ ಮಗನ ನೀನ್ ಕೈ ಕಾಲು ಮುರಿದು ತುರಂಗದಾಗ ಹೋಗಿತ್ತಿದ್ದೆ. ತಿಳಿತ್ ಹೌದಲ್ಲ? ಇನ್ನೊಮ್ಮೆ ಹೀಗೆ ಮಾಡ್ಬೇಡ. ಇಲ್ಲ ಇಲ್ಲ, ಯಾರಲ್ಲಿ ಬಾಯಿ ಬಿಡುವುದೇ ಇಲ್ಲ. ಹೊಂಡ ಮಾತ ಹೊಂಡ. ಅಯ್ಯೋ ಆಂಜನೇಯ, ಅಯ್ಯೋ ಆಂಜನೇಯ, ಅವನಂತ ಬುರ್ರಾಸು ನಮ್ಮ ಬಟ್ಟೆ ಎಲ್ಲ ಹಾಳು ಮಾಡಿ ಹೋದ್ರಲ್ಲ. ಹೋಗೋ ಕೆಲಸಕ್ಕೆ ಅಪಶಕುನ. ಎಕ್ಸ್ಕ್ಯೂಸ್ ಮೀ, ಏನಮ್ಮ? ಈ ಅಡ್ರೆಸ್ ಎಲ್ಲಿದೆ ಅಂತ ಹೇಳ್ತೀರಾ? ನಾವು ಊರು ಹೊಸಬ್ರು, ಇಲ್ಲೇ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲೋ ವಿಚಾರಿಸಿ. ಥ್ಯಾಂಕ್ ಯು. ನೋ ಮೆನ್ಷನ್. ಅಯ್ಯೋ ಆಂಜನೇಯ, ಯಾರಿವ ಮಂಗ ಮತ್ತೆ ಬದಿ ಮಾಡಿ ಹೋದ್ರಲ್ಲ. ಇದ್ದ ಬಟ್ಟ ಹಾಳು ಮಾಡಿ ಹೋದ. ಎಂತ ಮಾಡ್ಲಿ ನಾನು? ಈಗ ಬರ್ಲಿ ಅವ, ನಾನು ನೋಡ್ತೇನೆ. ನಾನೀಗ ಸಿದ್ಧವಾಗಿ ಬಂದಿದ್ದೇನೆ, ಬರ್ಲಿ. ಒಬ್ಬರು ಕಾಡುವರಲ್ಲ, ಈ ನಿನ್ನ ನಮ್ಮ ಕೆಲಸ ಹಾಳಾಯ್ತು. ನಿನ್ನ ಬಿಡುವುದಿಲ್ಲ, ನಿನ್ನ ಬಡಿತೇನೆ, ನಿನ್ನ ಬಡಿತೇನೆ. ಅವ ಬಂದ್ರೆ ಅವನು ಹೊಡಿತೇನೆ. ನಿನ್ನದಾಗಿ ನಮ್ಮ ಕೆಲಸ ಎಲ್ಲ ಹಾಳಾಯ್ತು.
ಮನುಷ್ಯ